ನಮಸ್ಕಾರ ಗೆಳೆಯರೇ. ಇರಾನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ಇಡೀ ಪ್ರಪಂಚವನ್ನೇ ನಡುಗಿಸುವಂತಹ ಒಂದು ಘಟನೆ ನಡೆದು ಹೋಗಿದೆ. ಆಕಾಶದಲ್ಲಿ ನಡೆದ ಒಂದು ಸಣ್ಣ ಚಲನೆ ಪ್ರಪಂಚದ ಅತಿದೊಡ್ಡ ಡಿಫೆನ್ಸ್ ಎಕ್ಸ್ಪರ್ಟ್ಸ್ಗಳ ಬೆವರಿಳಿಸಿದೆ. ಈ ರೆಡಾರ್ಗಳಲ್ಲಿ ಕಾಣಿಸಿಕೊಂಡ ಆ ಒಂದು ಸಿಗ್ನಲ್ ನೋಡಿ ಜಗತ್ತಿನ ಮಹಾಶಕ್ತಿಗಳೇ ದಂಗಾಗಿವೆ. ಗೆಳೆಯರೇ, ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ, ಯುದ್ಧ ಭೂಮಿಯಲ್ಲಿ ಯಾವುದಾದ್ರೂ ಒಂದು ಅಸ್ತ್ರ ಇಷ್ಟೊಂದು ವೇಗವಾಗಿರಲು ಸಾಧ್ಯವೇ? ಶತ್ರು ಅದನ್ನು ತಡೆಯಬೇಕು ಅಂತ ಯೋಚಿಸುವ ಮೊದಲೇ ಅದು ತನ್ನ ಕೆಲಸವನ್ನು ಮುಗಿಸಿಬಿಡ್ತದೆ. ಪ್ರಪಂಚದ ಅತ್ಯಂತ ದುಬಾರಿ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೇವಲ ಒಂದು ಕ್ಷಣದಲ್ಲಿ ಆಟದ ಸಾಮಾನುಗಳಂತೆ ಮಾಡಬಲ್ಲ ತಂತ್ರಜ್ಞಾನ ನಿಜಕ್ಕೂ ಇದೆಯೇ? ಗೆಳೆಯರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಈ ಯುದ್ಧದಲ್ಲಿ ಇಸ್ರೇಲ್ ಕಡೆಯಿಂದ ನಡೆದ ಆ ಒಂದು ದಾಳಿ ಯುದ್ಧದ ಹಳೆಯ ನಿಯಮಗಳನ್ನೆಲ್ಲ ಕಸದ ಬುಟ್ಟಿಗೆ ಎಸೆದಿದೆ. ಆದರೆ ಗೆಳೆಯರೇ, ಈ ಇಡೀ ಕಥೆಯಲ್ಲಿ ಅತ್ಯಂತ ಕುತೂಹಲಕಾರಿ ತಿರುವು ಅಂದರೆ ಅದು ಭಾರತಕ್ಕೆ ಸಂಬಂಧಿಸಿದ್ದು. ಹೌದು, ಇದು ಕೇವಲ ಒಂದು ಸುದ್ದಿ ಅಲ್ಲ. ಇದು ಭಾರತ ಮತ್ತು ಇಸ್ರೇಲ್ ನಡುವಿನ ಆಳವಾದ, ಅತ್ಯಂತ ಬಲವಾದ ಮತ್ತು ಸೈಲೆಂಟ್ ಆದ ಸ್ನೇಹದ ಕತೆ. ಒಂದು ಕಾಲದಲ್ಲಿ ಇಸ್ರೇಲ್ ಮೇಲೆ 4 ಕಡೆಯಿಂದ ಶತ್ರುಗಳು ಮುಗಿಬಿದ್ದಾಗ ಭಾರತ ಅದರ ಕೈ ಹಿಡಿದಿತ್ತು. ಹಾಗೂ ಇವತ್ತು ಇಸ್ರೇಲಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಾಗ ಭಾರತ ಕೇವಲ ಒಂದೇ ಮಾತನ್ನು ಹೇಳಿತ್ತು, ಇದು ನಮಗೂ ಕೂಡ ಬೇಕು ಅಂತ. ಹಾಗೂ ಇದು ಎರಡು ದೇಶಗಳ ನಡುವಿನ ಸ್ನೇಹ, ಇದು ಮಿಸೈಲ್ ಭಾಷೆಯಲ್ಲಿ ಮಾತನಾಡುವ ಸ್ನೇಹ. ಸೊ ಇವತ್ತಿಗೆ ಇದೇ ಬ್ರಹ್ಮಾಸ್ತ್ರದ ಬಗ್ಗೆ ಒಂದು ಬೆಚ್ಚಿ ಬೀಳಿಸುವ ಸುದ್ದಿ ಹೊರಬಂದಿದ್ದು, ಈ ಸುದ್ದಿ ಚೀನಾ ಮತ್ತು ಪಾಕಿಸ್ತಾನದ ಪಾಳಯದಲ್ಲಿ ಭೂಕಂಪವನ್ನೇ ಸೃಷ್ಟಿಸಿದೆ ಮತ್ತು ಭಾರತದ ಭವಿಷ್ಯವನ್ನು ಬದಲಾಯಿಸುವ ದಾರಿಯನ್ನು ತೆರೆದಿದೆ. ಸೊ ಬನ್ನಿ ಗೆಳೆಯರೇ, ಈ ಅದ್ಭುತ ಅಸ್ತ್ರದ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ಭಾರತ ಮತ್ತು ಇಸ್ರೇಲ್ನ ಈ ಸ್ನೇಹ ಇಡೀ ಏಷ್ಯಾದ ಭವಿಷ್ಯವನ್ನೇ ಬದಲಾಯಿಸಲಿದೆ ಅಂತ ನೀವು ಕೂಡ ನಂಬುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈನ್ ಅಂತ ಹೆಮ್ಮೆಯಿಂದ ಬರೆಯಿರಿ. ಸೊ ಗೆಳೆಯರೇ, ಈ ಮೌನವನ್ನು ಸೀಳಿಕೊಂಡು ಬಂದ ಆ ಒಂದು ಸುದ್ದಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇಸ್ರೇಲ್ ಇರಾನ್ನ ವಿರುದ್ಧ ಎಂತಹ ಒಂದು ಕ್ಷಿಪಣಿಯನ್ನು ಬಳಸಿದೆ ಅಂದರೆ ಅದರ ಹೆಸರು ಕೇಳಿದ್ರೇ ದೇಶಗಳು ಹಿಂದೇಟಾಗ್ತವೆ. ಹಾಗೂ ಇದು ಯಾವುದೋ ಒಂದು ಸಾಮಾನ್ಯ ರಾಕೆಟ್ ಅಥವಾ ಡ್ರೋನ್ ಆಗಿರಲಿಲ್ಲ, ಬದಲಾಗಿ ಇದು ಆಕಾಶದಿಂದ ಸುರಿಯುವ ಆಪತ್ತು. ಇದನ್ನು ನಾವು ಏರ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ALBM ಅಂತ ಕರೆಯುತ್ತೇವೆ. ಇರಾನ್ ತನ್ನ ವಾಯು ಪ್ರದೇಶವನ್ನು ಯಾರು ಭೇದಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಕೊಚ್ಚಿಕೊಳ್ತಾ ಇತ್ತು. ರಷ್ಯಾದಿಂದ ಪಡೆದ S-300 ಮತ್ತು ತನ್ನದೇ ಆದ ಡಿಫೆನ್ಸ್ ಸಿಸ್ಟಮ್ಗಳನ್ನು ಅದು ನಿಯೋಜಿಸಿತು. ಆದರೆ ಇಸ್ರೇಲ್ನ ಈ ಹೊಸ ಮಿಸೈಲ್ ಆ ಎಲ್ಲ ಸಿಸ್ಟಮ್ಗಳಿಗೆ ಹೇಗೆ ಚಳ್ಳೆ ಹಣ್ಣು ತಿನ್ನಿಸಿತ್ತು ಅಂತಂದರೆ ಅವು ಅಲ್ಲಿ ಇರಲೇ ಇಲ್ಲವೇನೋ ಅನ್ನಿಸುವಂತೆ ಮಾಡಿತು. ಹಾಗೂ ಇದನ್ನು ನೋಡಿ ಅಮೆರಿಕ ಕೂಡ ದಂಗಾಗಿದೆ. ಯಾಕಂದರೆ ಇಸ್ರೇಲ್ ಅಮೆರಿಕಾಗೂ ಮಾಹಿತಿ ನೀಡದೆ ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿತ್ತು. ಆದರೆ ಗೆಳೆಯರೇ, ಇಲ್ಲಿ ಅಸಲಿ ಆಟ ಈಗ ಶುರುವಾಗಿದೆ. ಯಾಕಂದರೆ ಈ ಒಂದು ಸ್ಟ್ರೈಕ್ ಭಾರತದ ಅದೃಷ್ಟದ ಬಾಗಿಲನ್ನು ತೆರೆದಿದೆ. ಗೆಳೆಯರೇ, ಇಸ್ರೇಲ್ ಬಳಸಿದ ಈ ಕ್ಷಿಪಣಿ ಹೆಸರು ರಾಂಪೇಜ್ ಮತ್ತು ರಾಕ್ಸ್. ಇದರ ವಿಶೇಷ ಏನಪ್ಪಾ ಅಂತಂದರೆ ಈ ಕ್ಷಿಪಣಿಗಳನ್ನು ನೆಲದಿಂದ ಉಡಾಯಿಸುವುದಿಲ್ಲ, ಬದಲಾಗಿ ನೇರವಾಗಿ ಫೈಟರ್ ಜೆಟ್ಗಳಿಂದ ಫೈರ್ ಮಾಡಲಾಗ್ತದೆ. ಹಾಗೂ ನೀವು ಹೇಳ್ಬೋದು, ಇದರಲ್ಲಿ ಹೊಸದೇನಿದೆ ಗೆಳೆಯರೇ? ಇದರ ಹೊಸದು ಇರುವುದು ಇದರ ವೇಗ ಮತ್ತು ನಿಖರತೆಯಲ್ಲಿ. ಸಾಮಾನ್ಯವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ನೆಲದಿಂದ ಉಡಾಯಿಸಲಾಗ್ತದೆ, ಅವುಗಳನ್ನು ರೆಡಾರ್ಗಳಲ್ಲಿ ಟ್ರ್ಯಾಕ್ ಮಾಡುವುದು ಸುಲಭ. ಆದರೆ ನೀವು ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಫೈಟರ್ ಜೆಟ್ನಿಂದ ಲಾಂಚ್ ಮಾಡಿದಾಗ ಅದರ ರೇಂಜ್ ಮತ್ತು ಸ್ಪೀಡ್ 10 ಪಟ್ಟು ಹೆಚ್ಚಾಗ್ತದೆ. ಈ ಇರಾನ್ನ ಅತ್ಯಂತ ಸುರಕ್ಷಿತ ಪರಮಾಣು ನೆಲೆಗಳ ಬಳಿ ಇದ್ದ ರೆಡಾರ್ಗಳಿಗೆ ಇಸ್ರೇಲ್ನ ಜೆಟ್ಗಳು ಎಲ್ಲಿಂದಲೋ ದೂರದಿಂದಲೇ ಈ ಕ್ಷಿಪಣಿಗಳನ್ನು ರಿಲೀಸ್ ಮಾಡಿದ್ದು ಗೊತ್ತೇ ಆಗಲಿಲ್ಲ. ಈ ಮಿಸೈಲ್ಗಳು ಎಷ್ಟು ನಿಖರವಾಗಿ ತಮ್ಮ ಟಾರ್ಗೆಟ್ ಕಡೆ ನುಗ್ಗಿದ್ವು ಅಂದರೆ ಗಾಳಿಯಲ್ಲಿ ಇವುಗಳನ್ನು ಇಂಟರ್ಸೆಪ್ಟ್ ಮಾಡುವುದು ಅಸಾಧ್ಯವಾಗಿತ್ತು. ಹಾಗೂ ಈ ತಂತ್ರಜ್ಞಾನ ಹೊರಬಂದಿರುವುದರಿಂದ ಪ್ರಪಂಚದಾದ್ಯಂತ ಶಸ್ತ್ರಾಸ್ತ್ರಗಳ ಹೊಸ ರೇಸ್ ಶುರುವಾಗಬಹುದು ಅನ್ನೋ ಭಯ ಅಮೆರಿಕಾಗೆ ಶುರುವಾಗಿದೆ. ಆದರೆ ಭಾರತಕ್ಕೆ ಮಾತ್ರ ಇದು ಲಾಟ್ರಿ ಹೊಡೆದಂತಾಗಿದೆ. ಯಾಕಂದರೆ ಭಾರತ ಮತ್ತು ಇಸ್ರೇಲ್ನ ರಕ್ಷಣಾ ಸಂಬಂಧ ಎಂಥದ್ದು ಅಂತ ಎಲ್ರಿಗೂ ಗೊತ್ತೇ ಇದೆ. ಗೆಳೆಯರೇ, ನಿಮಗೆ ಆಶ್ಚರ್ಯವಾಗಬಹುದು, ಭಾರತೀಯ ವಾಯುಪಡೆ ಈಗಾಗಲೇ ಈ ರಾಂಪೇಜ್ ಮಿಸೈಲ್ಗಳನ್ನು ತನ್ನ ಬತ್ತಳಿಕೆಗೆ ಸೇರಿಸಿಕೊಂಡಿದೆ. ನಮ್ಮ ಸುಖೋಯ್ ಮತ್ತು ಮಿಗ್ನಂಥ ಫೈಟರ್ ಜೆಟ್ಗಳು ಈಗ ಈ ಕ್ಷಿಪಣಿಗಳನ್ನು ಹೊತ್ತು ಆಕಾಶದಲ್ಲಿ ಗಸ್ತು ತಿರುಗುತ್ತಿವೆ. ಇಸ್ರೇಲ್ ಮಾಡಿದ ಈ ಪ್ರಾಕ್ಟಿಕಲ್ ಟೆಸ್ಟ್ ಭಾರತ ಮಾಡಿದ್ದ ಡೀಲ್ ಒಂದು ಮಾಸ್ಟರ್ ಸ್ಟ್ರೋಕ್ ಅಂತ ಸಾಬೀತುಪಡಿಸಿದೆ. ಇದರಿಂದ ಈಗ ಸ್ವಲ್ಪ ನೀವೇ ಊಹಿಸಿ ನೋಡಿ, ಭಾರತ ಈ ಕ್ಷಿಪಣಿಗಳನ್ನು ಚೀನಾ ಅಥವಾ ಪಾಕಿಸ್ತಾನದ ಗಡಿಯಲ್ಲಿ ನಿಯೋಜಿಸಿದರೆ ಏನಾಗಬಹುದು? ಪಾಕಿಸ್ತಾನ ಇತ್ತೀಚೆಗಷ್ಟೇ ಚೀನಾದಿಂದ HQ-9 ಅಂತಹ ದುಬಾರಿ ಡಿಫೆನ್ಸ್ ಸಿಸ್ಟಮ್ಗಳನ್ನು ಖರೀದಿಸಿದೆ. ಈ ಕಡೆ ಚೀನಾ ತನ್ನ S-400 ಸಿಸ್ಟಮ್ನ ರಾಜ ತಾನೆ ಅಂತ ಅಹಂಕಾರ ಪಡ್ತಾ ಇದೆ. ಆದರೆ ALBMನ ಮುಂದೆ ಇವೆಲ್ಲವೂ ಕೇವಲ ಆಟಿಕೆಗಳು ಅಂತ ಇಸ್ರೇಲ್ ತೋರಿಸಿಕೊಟ್ಟಿದೆ. ಗೆಳೆಯರೇ, ಈ ಪಾಕಿಸ್ತಾನದ ವಾಯುಪಡೆ ಹತ್ತಿರ ಆಕಾಶದಿಂದ ಇರುಗುವ ಈ ಸಾವನ್ನು ತಡೆಯುವ ಯಾವುದೇ ಅಸ್ತ್ರ ಸದ್ಯಕ್ಕೆ ಇಲ್ಲ. ಪಾಕಿಸ್ತಾನದ ಡಿಫೆನ್ಸ್ ಎಕ್ಸ್ಪರ್ಟ್ಸ್ಗಳು ಈಗ ಟಿವಿ ಚಾನೆಲ್ಗಳಲ್ಲಿ ಕುಳಿತು
ಒಂದು ವೇಳೆ ಭಾರತ ಈ ಮಿಸೈಲ್ಗಳನ್ನು ನಮ್ಮ ಮೇಲೆ ಬಳಸಿದ್ರೆ ನಮಗೆ ಓಡಿ ಹೋಗಲು ದಾರಿ ಸಿಗುವುದಿಲ್ಲ ಅಂತ ಆಳ್ತಾ ಇದ್ದಾರೆ. ಹಾಗೂ ಅವರ ಈ ಭಯಕ್ಕೆ ಕಾರಣವೂ ಕೂಡ ಇದೆ. ಈ ಕ್ಷಿಪಣಿಗಳು GPS ಮತ್ತು ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ಗಳಿಂದ ಸಜ್ಜಾಗಿರ್ತವೆ. ಇವು ಸಂಪೂರ್ಣವಾಗಿ ಜಾಮಿಂಗ್ ಪ್ರೂಫ್, ಅಂದರೆ ಶತ್ರುಗಳು ಎಷ್ಟೇ ಪ್ರಯತ್ನ ಪಟ್ಟರು ಇದರ ಸಿಗ್ನಲ್ ಅನ್ನ ಬ್ಲಾಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೂ ಇನ್ನು ಚೀನಾದ ವಿಚಾರಕ್ಕೆ ಬಂದರೆ ಅದರ ಅಹಂಕಾರವೆಲ್ಲ ಅದರ ರಡಾರ್ ನೆಟ್ವರ್ಕ್ ಮೇಲೆ ನಿಂತಿದೆ. ಆದರೆ ಈ ಕ್ಷಿಪಣಿಗಳು ಎಷ್ಟು ವೇಗವಾಗಿರ್ತವೆ ಅಂದರೆ ಚೀನಾದ ರಡಾರ್ ಇದನ್ನು ಪತ್ತೆ ಹಚ್ಚುವಷ್ಟರಲ್ಲಿ ಅದು ತನ್ನ ಕೆಲಸವನ್ನು ಮುಗಿಸಿಬಿಟ್ಟಿರ್ತದೆ. ಇವತ್ತಿನ ದಿನದಲ್ಲಿ ಭಾರತ ತನ್ನ ಸಾಮರ್ಥ್ಯವನ್ನು ಎಷ್ಟು ಹೆಚ್ಚಿಸಿಕೊಂಡಿದೆ ಅಂದರೆ ನಾವು ಶತ್ರುಗಳ ಗಡಿಯ ಬಳಿ ಹೋಗುವ ಅಗತ್ಯವೇ ಇಲ್ಲ. ನಮ್ಮ ಫೈಟರ್ ಜೆಟ್ಗಳು ಭಾರತದ ಗಡಿಯೊಳಗೆ ಇದ್ಕೊಂಡು ಶತ್ರುಗಳ ಆಳವಾದ ನೆಲೆಗಳನ್ನು ಧ್ವಂಸ ಮಾಡಬಲ್ಲವು. ಹಾಗೂ ಇದನ್ನೇ ರಕ್ಷಣಾ ಭಾಷೆಯಲ್ಲಿ ಸ್ಟ್ಯಾಂಡ್ ಅಪ್ ಕೆಪಾಬಿಲಿಟಿ ಅಂತ ಕರೆಯುತ್ತಾರೆ. ಹಾಗೆಯೇ ಮಿಸೈಲ್ನ ದಾಳಿ ಮಾಡುವ ರೀತಿಯೂ ಕೂಡ ಇನ್ನಷ್ಟು ಭಯಾನಕವಾಗಿದೆ. ಇದು ಲಾಂಚ್ ಆದ ತಕ್ಷಣ ನೇರವಾಗಿ ಮೇಲಕ್ಕೆ ಹೋಗ್ತದೆ ಮತ್ತು ಅಲ್ಲಿಂದ ಹೈಪರ್ಸೋನಿಕ್ ಸ್ಪೀಡ್ನಲ್ಲಿ ಕೆಳಗೆ ನುಗ್ತದೆ. ಯಾವುದೇ ವಸ್ತು ಮೇಲಿನಿಂದ ಕೆಳಗೆ ಎಷ್ಟು ವೇಗವಾಗಿ ಬೀಳುವಾಗ ಗ್ರಾವಿಟಿಯ ಕಾರಣದಿಂದ ಅದರ ಶಕ್ತಿ ಮತ್ತು ವೇಗ ದುಪ್ಪಟ್ಟಾಗ್ತದೆ. ಹಾಗೂ ಇದನ್ನು ತಡೆಯುವುದೇ ಅಂದರೆ ಆಕಾಶದಿಂದ ಬೀಳುವ ಸಿಡಿಲನ್ನು ಹಿಡಿದುಕೊಂಡಂತೆ. ಹಾಗೂ ಇರಾನ್ನ ವಿಚಾರದಲ್ಲೂ ಕೂಡ ಆಗಿದ್ದು ಇದೆ. ಅವರ ರೆಡಾರ್ಗಳು ಬಹುಶಃ ಏನೋ ಸಿಗ್ನಲ್ ನೋಡಿರಬಹುದು, ಆದರೆ ಅವರು ಪ್ರತಿಕ್ರಿಯಿಸುವಷ್ಟರಲ್ಲಿ ಬ್ಲಾಸ್ಟ್ ಆಗಿ ಹೋಗಿತ್ತು. ಇದರ ಜೊತೆಗೆ ಈ ಕ್ಷಿಪಣಿಗಳಲ್ಲಿ ಸೀಕರ್ಸ್ ಇರ್ತಾವೆ. ಇವು ಕೊನೆಯ ಸೆಕೆಂಡ್ವರೆಗೆ ತಮ್ಮ ಟಾರ್ಗೆಟ್ ಅನ್ನ ಟ್ರ್ಯಾಕ್ ಮಾಡ್ತಾವೆ. ಅಂದರೆ ಗುರಿಯಾಗಿರುವ ವಸ್ತು ತನ್ನ ಜಾಗದಿಂದ ಸ್ವಲ್ಪ ಕದಲಿದರೂ ಸಹ ಈ ಮಿಸೈಲ್ ಅದನ್ನು ಹುಡುಕಿ ಹೊಡೆಯುತ್ತದೆ. ಹೆಂಗಂದ್ರೆ ಬೇಟೆಗಾರ ತನ್ನ ಬೇಟೆಯನ್ನ ಹಿಡಿಯುವವರೆಗೆ ಬಿಡುವುದಿಲ್ಲ. ಹಾಗೆ ಭಾರತ ಈ ಸೀಕರ್ಗಳನ್ನು ತನ್ನ ಅಗತ್ಯಕ್ಕೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಂಡಿದ್ದು ಈಗ ನಮ್ಮ ಕ್ಷಿಪಣಿಗಳು ಪರ್ವತಗಳಲ್ಲಿ ಅಡಗಿರುವ ಶತ್ರುಗಳ ಬಂಕರ್ಗಳನ್ನು ಸಹ ಅತ್ಯಂತ ಸುಲಭವಾಗಿ ಹುಡುಕಿ ನಾಶಪಡಿಸುತ್ತವೆ. ಹಿಮಾಲಯದ ದುರ್ಗಮ ಶಿಖರಗಳಲ್ಲಿ ಕುಳಿತಿರುವ ಚೀನಿ ಸೈನಿಕರಿಗೆ ಈ ಕ್ಷಿಪಣಿಗಳು ಸಾಕ್ಷಾತ್ ಕಾಲ ಯಮನಿದ್ದಂತೆ. ಸೊ ಈ ಪಾಕಿಸ್ತಾನಕ್ಕೆ ಈಗ ಅತಿ ದೊಡ್ಡ ಟೆನ್ಷನ್ ಏನಂದ್ರೆ ಅವರ ಏರ್ ಬೇಸ್ಗಳು ಇನ್ನು ಮುಂದೆ ಸುರಕ್ಷಿತವಾಗಿಲ್ಲ. ಭಾರತ ತನ್ನ ರಾಫೆಲ್ ಅಥವಾ ಸುಖೋಯ್ನಿಂದ ಈ ಕ್ಷಿಪಣಿಗಳನ್ನು ಬಿಟ್ಟರೆ ಪಾಕಿಸ್ತಾನಕ್ಕೆ ರಿಯಾಕ್ಟ್ ಮಾಡಲು ಕೇವಲ 5 ನಿಮಿಷಗಳಿಗಿಂತ ಕಡಿಮೆ ಸಮಯ ಸಿಗ್ತದೆ. ಗೆಳೆಯರೆ, ಇಷ್ಟು ಕಡಿಮೆ ಸಮಯದಲ್ಲಿ ಯಾವುದೇ ಪೈಲಟ್ ವಿಮಾನ ಹಾರಿಸಲು ಸಾಧ್ಯವೇ ಇಲ್ಲ ಅಥವಾ ಯಾವುದೇ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇದನ್ನೇ ಫಸ್ಟ್ ಸ್ಟ್ರೈಕ್ ಕ್ಯಾಪಬಿಲಿಟಿಯಲ್ಲಿ ಮುನ್ನಡೆ ಸಾಧಿಸುವುದು ಅಂತ ಹೇಳಲಾಗ್ತದೆ. ಗೆಳೆಯರೆ, ಇಸ್ರೇಲ್ ದಾರಿ ತೋರಿಸಿದೆ ಮತ್ತು ಭಾರತ ಆ ದಾರಿಯಲ್ಲಿ ವೇಗವಾಗಿ ಓಡ್ತಾ ಇದೆ. ಈ ಪಾರ್ಟ್ನರ್ಶಿಪ್ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಒಂದು ದುಸ್ವಪ್ನವಾಗಿದೆ. ಭಾರತ ಕೇವಲ ಇಸ್ರೇಲ್ನಿಂದ ಕ್ಷಿಪಣಿಗಳನ್ನು ಖರೀದಿಸಿಲ್ಲ, ಬದಲಾಗಿ ಆ ತಂತ್ರಜ್ಞಾನವನ್ನು ಬಳಸಿ ನಮ್ಮ ದೇಶಿ ಕ್ಷಿಪಣಿಗಳನ್ನು ಇನ್ನಷ್ಟು ಮಾರಕವನ್ನಾಗಿ ಮಾಡ್ತಾ ಇದೆ. ಹಾಗೂ ಈಗ ನಮ್ಮ DRDO ಕೂಡ ತನ್ನದೇ ಆದ ಸ್ವದೇಶಿ ALBಯ ಮೇಲೆ ಕೆಲಸ ಮಾಡ್ತಾ ಇದೆ. ಅದು ಇಸ್ರೇಲ್ ತಂತ್ರಜ್ಞಾನಕ್ಕಿಂತಲೂ ಕೂಡ 2 ಹೆಜ್ಜೆ ಮುಂದಿರಲಿದೆ. ಸೊ ಈ ಚೀನಾ ನಿನ್ನೆ ಮೊನ್ನೆವರೆಗೂ ಭಾರತವನ್ನು ಹೆದರಿಸುವುದಕ್ಕಾಗಿ ನೋಡ್ತಾ ಇತ್ತು, ಆದರೆ ಇವತ್ತು ತಾನೇ ಡಿಫೆನ್ಸಿವ್ ಮೋಡ್ನಲ್ಲಿದೆ. ಭಾರತ ಲಡಾಖ್ ಅಥವಾ ಅರುಣಾಚಲ್ ಪ್ರದೇಶದಲ್ಲಿ ಕ್ಷಿಪಣಿಗಳನ್ನು ನಿಯೋಜಿಸಿದರೆ ತನ್ನ ಇನ್ಫ್ರಾಸ್ಟ್ರಕ್ಚರ್ ಗತಿ ಏನು ಅನ್ನೋದು ಚೀನಾಗೆ ಈಗ ಚೆನ್ನಾಗಿ ಅರ್ಥವಾಗಿದೆ. ಗೆಳೆಯರೆ, ಭಾರತದ ಈ ಶಕ್ತಿ ಗ್ಲೋಬಲ್ ಲೆವೆಲ್ನಲ್ಲಿ ನಮ್ಮ ದರ್ಪವನ್ನು ಹೆಚ್ಚಿಸಿದೆ. ಸೊ ಈಗ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳು ಭಾರತವನ್ನು ಕೇವಲ ಒಂದು ಮಾರುಕಟ್ಟೆಯಾಗಿ ನೋಡ್ತಾ ಇಲ್ಲ, ಬದಲಾಗಿ ಒಂದು ಮಿಲಿಟರಿ ಸೂಪರ್ ಪವರ್ ಆಗಿ ನೋಡುತ್ತಿವೆ. ನಮ್ಮ ರಾಫೆಲ್ ಜೆಟ್ಗಳು ಕ್ಷಿಪಣಿಗಳೊಂದಿಗೆ ಆಕಾಶದಲ್ಲಿ ಹಾರಾಟ ನಡೆಸಿದಾಗ ಆ ಗರ್ಜನೆ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತವೆ. ಹಾಗೂ ನಾವು ಅಂದುಕೊಂಡಿದ್ದ ಆತ್ಮನಿರ್ಭರತೆಯ ಸಂಕಲ್ಪ ಇವತ್ತಿಗೆ ನಿಜವಾಗ್ತಾ ಇದೆ. ಇಸ್ರೇಲ್ನಿಂದ ತಂತ್ರಜ್ಞಾನವನ್ನು ಪಡೆದು ಅದನ್ನು ನಮ್ಮ ಅಗತ್ಯಕ್ಕೆ ತಕ್ಕಂತೆ ಬದಲಾಯಿಸಿಕೊಂಡು ನಮ್ಮದೇ ಆದ ಇಕೋಸಿಸ್ಟಮನ್ನು ನಾವು ನಿರ್ಮಿಸುತ್ತಿದ್ದೇವೆ. ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.